ನೀವು ನೋಡ್ತಾ ಇದ್ದೀರಾ ಸಂಪೂರ್ಣ ನ್ಯೂಸ್. ನಾನ್ ಕಾವ್ಯ ಹೆಗಡೆ. ಪಂಚಭೂತಗಳಲ್ಲಿ ವಿಲೀನರಾದ ಗಾನ ಕೋಗಿಲೆ, ಸ್ವರ ಸಾಮ್ರಾಜ್ಞೆ, ಜಾನಕಮ್ಮನಿಗೆ ಕಣ್ಣೀರಿನ ವಿದಾಯ. ಕಂಬನಿ ಸುರಿಸ್ತಾ ಇರುವಂತಹ ಅಭಿಮಾನಿ. ಪಂಚಭೂತಗಳಲ್ಲಿ ವಿಲೀನರಾದ ಗಾನ ಕೋಗಿಲೆ, ಸ್ವರ ಸಾಮ್ರಾಜ್ಞೆ, ಜಾನಕಮ್ಮನಿಗೆ ಕಣ್ಣೀರಿನ ವಿದಾಯ. ಕಣಿಯನಹುಂದಿ ಫಾರ್ಮ್ ಹೌಸ್ನಲ್ಲಿ ಅಂತ್ಯಕ್ರಿಯೆ ಮುಕ್ತಾಯ. ಜಾನಕಿ ಮೊಮ್ಮಗಳು ಅಪ್ಸರಾರಿಂದ ವಿಧಿವಿಧಾನ ಪೂರೈಕೆ ಮಾಡಲಾಯಿತು. ಜೊತೆಗೆ ಅಗ್ನಿಸ್ಪರ್ಶ ಮಾಡಿದಂತಹ ಮೊಮ್ಮಗಳು ಅಪ್ಸರಾ. ಬ್ರಾಹ್ಮಣ ಸಂಪ್ರದಾಯದಂತೆ ನಡೆದಿರುವಂತಹ ಅಂತ್ಯಕ್ರಿಯೆ. ಬಾರದ ಲೋಕಕ್ಕೆ ತೆರಳಿದ ಗಾಯಕಿ ಎಸ್ ಜಾನಕಮ್ಮ. ಕನ್ನಡ ಮಣ್ಣಿನಲ್ಲಿಯೇ ಗಾಯಕಿ ಎಸ್ ಜಾನಕಮ್ಮ ಅವರ ಚಿರಸ್ಥಾಯಿ ಇದೆ. 6 ದಶಕಗಳ ಮಧುರ ಕಂಠದ ಪಯಾಣ ಈಗ ಮುಕ್ತಾಯವಾಗಿದೆ. ಗಾನ ಸರಸ್ವತಿಗೆ ಕಣ್ಣೀರಿನ ವಿದಾಯ ಹೇಳಿದಂತಹ ಕರುನಾಡಿನ ಜನ. ನಿಮ್ಮೆಲ್ಲರನ್ನ ಬಿಟ್ಟು ಇಹಲೋಕವನ್ನ ತ್ಯಜಿಸಿದ್ದಾರೆ ಜಾನಕಿಯವರು. ಜಾನಕಮ್ಮ ಅವರ ಸಾಕಷ್ಟು ಹಾಡುಗಳು ಇನ್ನೂ ಕೂಡ ಮನಸ್ಸಿನಲ್ಲಿ ಉಳ್ಕೊಂಡಿದೆ. ಅವರ ಒಂದಿಷ್ಟು ಹಾಡುಗಳು ಇನ್ನೂ ಕೂಡ ಗುನುಗುನಿಸ್ತಾನೆ ಇರುತ್ತೆ. ಅವರು ಸಾವನ್ನಪ್ಪಿದ್ರೂ ಕೂಡ ಅವರ ಒಂದು ಸ್ವರ ಯಾವತ್ತಿಗೂ ಕೂಡ ಸಾಯೋದಿಲ್ಲ ಅನ್ನೋದಕ್ಕೆ ಅವರು ಹಾಡಿರುವಂತಹ ಹಾಡುಗಳೇ ಸಾಕ್ಷಿಯಾಗಿದೆ. 48,000ಕ್ಕೂ ಹೆಚ್ಚು ಅವರು ಹಾಡುಗಳನ್ನು ಹಾಡಿದ್ದಾರೆ. ಸಕಲ ಸರ್ಕಾರಿ ಗೌರವದೊಂದಿಗೆ ಅವರ ಒಂದು ಅಂತ್ಯ ಸಂಸ್ಕಾರವಾಯಿತು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರವನ್ನು ಮಾಡಲಾಗಿದೆ. ಮೊಮ್ಮಗಳು ಅಪ್ಸರಾ ಅವರು ಎಸ್ ಜಾನಕಿಯವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದ್ದಾರೆ. ಕೆಲ ವರ್ಷಗಳ ಹಿಂದೆ ಜಾನಕಿಯವರ ಪುತ್ರ ಕೂಡ ನಿಧನರಾಗಿದ್ರು. ಹೀಗಾಗಿ ಅವರ ಮಗನ ಬದಲಿಗೆ ಅಂದರೆ ಅವರು ಸಾವನ್ನಪ್ಪಿರೋ ಕಾರಣಕ್ಕಾಗಿ ಮಗಳಿನಿಂದ ಅಂದರೆ ಮೊಮ್ಮಗಳಿನಿಂದ ಈ ಒಂದು ಕಾರ್ಯವನ್ನು ಮಾಡಲಾಗಿದೆ. ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನು ಮಾಡಲಾಗಿರುವಂಥದ್ದು. ಮೈಸೂರಿನಲ್ಲಿ ಅವರು ತುಂಬ ಇಷ್ಟಪಟ್ಟು ಉಳಿದಿದ್ದು ಅಂತಂದರೆ ಅದು ಮೈಸೂರಿನಲ್ಲಾಗಿತ್ತು. ಮೈಸೂರಿನಲ್ಲಿ ಸಾಕಷ್ಟು ಜನರನ್ನ ಬಿಗಿದಪ್ಪಿಕೊಳ್ತಾ ಇದ್ರು. ಹೇಗೆ ಅವರ ಒಂದು ಪ್ರಾರಂಭ ಮಾಡಿದ್ರು, ಅವರ ಈ ಹಾಡಿನ ಜರ್ನಿಯನ್ನು ಹೇಗೆ ಪ್ರಾರಂಭ ಮಾಡಿದ್ರು ಮೈಸೂರಿನಲ್ಲಿ, ಅದೇ ರೀತಿಯಾಗಿ ಅವರು ನಾನು ಇನ್ನು ಮುಂದೆ ಹಾಡೋದಿಲ್ಲ ಅಂತ ಹೇಳಿ 65ನೇ ವರ್ಷದಲ್ಲಿ ಹೇಳ್ತಾರೆ. 65ನೇ ವರ್ಷದಲ್ಲಿ ಮೈಸೂರಿನಲ್ಲಿ ಬಂದು ಅಲ್ಲಿ ದೊಡ್ಡದಾದಂತಹ ಒಂದು ಗ್ರೌಂಡಲ್ಲಿ ಅವರ ಅಭಿಮಾನಿಗಳನ್ನ ನಮಿಸ್ತಾ 65ನೇ ವರ್ಷಕ್ಕೆ 2017ರಂದು ಮೈಸೂರಿನಲ್ಲೇ ಅವರು ನಾನು ಹಾಡುವುದಿಲ್ಲ ಇನ್ನು ಮುಂದೆ ಅಂತ ಹೇಳಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾರೆ. ಮೈಸೂರು ಅಂದರೆ ಅದೆಷ್ಟು ಪ್ರೀತಿ ಇತ್ತು ಅಂತಂದರೆ, ಮೈಸೂರಿನ ಜನ ಅಂತಂದರೆ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತಿದ್ರು. ಅಲ್ಲೇ ಜಮೀನನ್ನು ತೆಗೆದುಕೊಂಡಿದ್ರು. ಮದ್ರಾಸ್ನಲ್ಲಿ ಅರಮನೆಯಂತಹ, ಚೆನ್ನೈನಲ್ಲಿ ಅರಮನೆಯಂತಹ ಒಂದು ದೊಡ್ಡ ಮನೆ ಇದ್ದರೂ ಕೂಡ ಅವರು ಅಲ್ಲಿ ಇಷ್ಟಪಟ್ಟಿರಲಿಲ್ಲ. ಮೈಸೂರಿನಲ್ಲಿಯೇ ಇರಬೇಕು ಅಥವಾ ಮೈಸೂರಿನಲ್ಲಿಯೇ ನನ್ನ ಪ್ರಾಣ ಹೋಗಬೇಕು ಅಂತ ಹೇಳಿ ಅಪ್ಸರಾ ಅವರಿಗೆ ಹೇಳ್ತಾ ಇದ್ರಂತೆ. ಸೊ ಅದೇ ರೀತಿಯಾಗಿ ಅವರ ಪ್ರಾಣ ಮೈಸೂರಿನಲ್ಲಿಯೇ ಹೋಗಿದೆ. ಹಾಗೆ ಮೈಸೂರಿನಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ಕೂಡ ಮಾಡಲಾಗಿದೆ. ಇಲ್ಲೂ ಯಾವ ಕಡೆಗೂ ಕೂಡ ಅಂತ್ಯ ಸಂಸ್ಕಾರವನ್ನು ಮಾಡಬಾರ್ದು, ಮೈಸೂರಿನಲ್ಲಿಯೇ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ಅಂತ ಹೇಳಿ ಅವರು ತುಂಬ ಪ್ರೀತಿಯಿಂದ ಕೇಳ್ಕೊಂಡಿದ್ರಂತೆ. ಅದೇ ಕಾರಣಕ್ಕಾಗಿ ಅವರ ಜಮೀನಿನಲ್ಲಿಯೇ ಅಂತ್ಯ ಸಂಸ್ಕಾರವನ್ನು ಮಾಡಲಾಗಿದೆ.
ಹಾಗೆ ಎಸ್ ಜಾನಕಿ ಅವರು 2013ರಲ್ಲಿ ಭಾರತ ಸರ್ಕಾರ ಘೋಷಣೆ ಮಾಡಿದಂತಹ ಪದ್ಮಭೂಷಣ ಪ್ರಶಸ್ತಿಯನ್ನ ನಿರಾಕರಿಸಿದ್ರು. ಪ್ರಶಸ್ತಿ ಪ್ರಕಟವಾದಾಗ ಪ್ರತಿಕ್ರಿಯೆ ಮಾಡಿದ್ದ ಅವರು ತನಗೆ 75 ವರ್ಷ ವಯಸ್ಸಾಗುವವರಿಗೂ ಕೇಂದ್ರ ಸರ್ಕಾರ ಗುರುತಿಸದೆ ಈಗ ಪದ್ಮಭೂಷಣ ನೀಡ್ತಾ ಇದೆ, ಅದು ತಡವಾಗಿ ಹೋಗಿದೆ ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸಿದ್ದು ಕೂಡ ಉಂಟು. ಕಳೆದ 55 ವರ್ಷಗಳಿಂದ ನಾನು ಹಾಡ್ತಾ ಇದ್ದೇನೆ, ಅನೇಕ ಭಾಷೆಗಳಲ್ಲಿ ವಿವಿಧ ಹಾಡುಗಳನ್ನು ನಾನು ಹಾಡಿದ್ದೇನೆ. ಅವರೆಲ್ಲರೂ ಕೂಡ ನನ್ನ ಹಾಡುಗಳನ್ನು ಮೆಚ್ಚಿಕೊಂಡಿದ್ದಾರೆ. ಜನರ ಮನ್ನಣೆಗಿಂತ ನನಗೆ ಬೇರೇನು ಬೇಕು ಅಂತ ಹೇಳಿ ಪದ್ಮಭೂಷಣವನ್ನ ನಿರಾಕರಿಸಿದ್ರು ಕೂಡ ಇತ್ತು. ಅಂದರೆ 75ನೇ ವರ್ಷಕ್ಕೆ ಕೊಡಬೇಕಾದನ್ನ ಮೊದಲೇ ಕೊಡ್ಬೋದಿತ್ತಲ್ಲ ಅನ್ನುವಂಥದ್ದು ಅವರು ಮಾತನಾಡಿದ್ರು. 1977 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ರು. ಅತ್ಯುತ್ತಮ ಮಹಿಳಾ ಹಿನ್ನೆಲೆ ಗಾಯಕಿಯಾಗಿ 1981 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ, 1984 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಮತ್ತು 1992ರಲ್ಲೂ ಕೂಡ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸಿಕ್ಕಿದೆ. 1997ರಲ್ಲಿ ಅವರಿಗೆ ಒಂದು ಪ್ರಶಸ್ತಿ ಸಿಕ್ಕಿದೆ. ಅದು ಏನು ಅಂತಂದ್ರೆ ಅಚೀವ್ಮೆಂಟ್ ಪ್ರಶಸ್ತಿ, ಲೈಫ್ ಟೈಮ್ ಅಚೀವ್ಮೆಂಟ್ ಪ್ರಶಸ್ತಿ ಅಂತ ಹೇಳಿ 1997 ಇದರಲ್ಲಿ ಕೊಡಲಾಗುತ್ತೆ ಅವರಿಗೆ. 2013 ಪದ್ಮಭೂಷಣ ಘೋಷಣೆಯಾಗುತ್ತೆ. ಈ ಗೌರವವನ್ನು ಅವರು ಸ್ವೀಕರಿಸಲಿಲ್ಲ. 2014 ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೂಡ ನೀಡಲಾಗಿರುವಂಥದ್ದು. ಕೇರಳ ರಾಜ್ಯ ಚಲನಚಿತ್ರ ಪ್ರಶಸ್ತಿ 14 ಬಾರಿ ತೆಗೆದುಕೊಂಡಿದ್ದಾರೆ. ತಮಿಳುನಾಡು ರಾಜ್ಯ ಚಲನಚಿತ್ರ ಪ್ರಶಸ್ತಿ 7 ಬಾರಿ ತೆಗೆದುಕೊಂಡಿದ್ದಾರೆ. ನಂದಿ ಪ್ರಶಸ್ತಿಯನ್ನ 10ಕ್ಕೂ ಹೆಚ್ಚು ಬಾರಿ ತೆಗೆದುಕೊಂಡಿದ್ದಾರೆ. ಮತ್ತು ವಿವಿಧ ರಾಜ್ಯಗಳು ಹಾಗೂ ಸಂಘಟನೆಗಳಿಂದ ಅನೇಕ ಜೀವಮಾನ ಸಾಧನೆಯನ್ನ ಮಾಡಿದ್ದಾರೆ ಮತ್ತು ವಿಶೇಷ ಗೌರವವನ್ನು ಅವರು ಪಡೆದಿದ್ದಾರೆ. ಅಂತ್ಯ ಸಂಸ್ಕಾರಕ್ಕೂ ಮುನ್ನ ಸಾಕಷ್ಟು ವಿಧಿವಿಧಾನಗಳನ್ನು ಮಾಡಲಾಯಿತು. ಕುಟುಂಬದ ಜೊತೆಗೆ ಸಾಕಷ್ಟು ಜನ ಸಾಂತ್ವನವನ್ನು ಕೂಡ ಹೇಳಿದರು. ಜಾನಕಿಯವರ ಸಾಧನೆ ಅಪೂರ್ವವಾಗಿದೆ, ಅಭೂತವಾಗಿದೆ ಅಂತ ಹೇಳಿ ಎಲ್ಲರೂ ಕೂಡ ಮೆಚ್ಚಿಕೊಂಡಾಡ್ತಾರೆ. ಹಾಗೆ ನಾವು ಕೂಡ ಕರ್ನಾಡಿನಲ್ಲಿ ಹಾಡು ಹೇಳಿದ್ದು ಅವರ ವೃತ್ತಿ ಜೀವನವನ್ನು ಶುರು ಮಾಡಿದ್ದಕ್ಕೆ ನಮಗೂ ಕೂಡ ಹೆಮ್ಮೆ ಇದೆ. ಜಾನಕಿ ಅವರು 2013ರಲ್ಲಿ ಭಾರತ ಸರ್ಕಾರ ಘೋಷಣೆ ಮಾಡಿದಂಥ ಪದ್ಮಭೂಷಣ ಪ್ರಶಸ್ತಿಯನ್ನೇ ಬೇಡ ಅಂತ ಹೇಳಿರುವಂಥವ್ರು. ನನಗೆ 75 ವರ್ಷ ವಯಸ್ಸಾಗುವವರೆಗೂ ಕೂಡ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇತ್ತು, ಯಾಕೆ ನನ್ನನ್ನು ಗುರುತಿಸಿಲ್ಲ, ನನಗೆ ಚಪ್ಪಾಳೆಯನ್ನು ಹೊಡೆದಿರುವಂತಹ ಜನ ಸಾಕು ನನಗೆ ಅಂತ ಹೇಳಿ ಅವರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ನೋವನ್ನು ಅನುಭವಿಸಿದ್ರು.
ಗಾಯಕಿ ಜಾನಕಮ್ಮ ಅವರದ್ದು ನಗುಮುಗ ಅಂತ ಹೇಳಿ ಸಾಕಷ್ಟು ಜನ ಅವರ ಜೊತೆ ಕೆಲಸ ಮಾಡಿದವ್ರು ಹೇಳ್ತಾರೆ. 17 ಭಾಷೆ 48 ಏನು ಹೇಳ್ತಾರೆ 48,000ಕ್ಕೂ ಹೆಚ್ಚು ಒಂದು ಹಾಡುಗಳನ್ನು ಹಾಡಿದವರು, ಸಂಗೀತ ಲೋಕದ ಸಾಮ್ರಾಟವನ್ನು ಆಗಿದ್ರು. ಶಾರೀರ ಬಿಟ್ಟು ಶರೀರ ತೋರಿದಂತಹ ಜಾನಕಿಯ ಗಾನಕೋಗಿಲೆಯ ಅಸ್ತಂಗತ ಯಾರಿಗೂ ಕೂಡ ಅದು ಸಹಿಸಿಕೊಳ್ಳಕ್ಕಾಗೋದಿಲ್ಲ. ತುಂಬಲಾರದ ನಷ್ಟ ಅದು. ಅವರ ಅಭಿಮಾನಿಗಳು ಕೂಡ ಅದರ ಬಗ್ಗೆ ಮಾತನಾಡ್ತಾರೆ. 2016 ಅವರಿಗೆ 6 ದಶಕಗಳ ಕಾಲ ಗಾಯನ ವೃತ್ತಿಯನ್ನು ಅಲ್ಲಿಗೆ ಮುಗಿಸಿದವರು ಅವರು. 2018ರಲ್ಲಿ ತಮಿಳು ಚಿತ್ರ ಪನ್ನಾಡಿಗಾಗಿ ಹಾಡುವ ಮೂಲಕ ಎಂಟ್ರಿ ಕೊಟ್ಟಿದ್ರು. 60 ವರ್ಷಗಳ ಕಾಲ ಸಂಗೀತ ಉದ್ಯಮದಲ್ಲಿ ಸಕ್ರಿಯರಾಗಿದ್ದರು. ಆಂಧ್ರದ ಗುಂಟೂರು ಜಿಲ್ಲೆ ಪಲ್ಲಘಟ್ಟ ಗ್ರಾಮದಲ್ಲಿ ಜನಿಸಿದ್ದಾರೆ ಅವರು. 1938ರ ಏಪ್ರಿಲ್ 23ರಂದು ಎಸ್ ಜಾನಕಿ ಅವರು ಜನ್ಮ ಹೊಂದಿದ್ರು. ಗಾನಕೋಗಿಲೆ ಅವರ ಅಭಿಮಾನಿಗಳಂತೂ ನಿಜಕ್ಕೂ ಕಂಬನಿ ಮಿಡಿತಾ ಇದ್ದಾರೆ. ಮೈಸೂರಿನಲ್ಲಿ ಎಸ್ ಜಾನಕಿಯವರ ಅಂತ್ಯ ಸಂಸ್ಕಾರದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ ಸ್ಕ್ರೀನಲ್ಲಿ ಯಾವ ರೀತಿಯಾಗಿ ಅವರ ಅಂತ್ಯ ಸಂಸ್ಕಾರವಾಗಿದೆ ಅಂತ ಹೇಳಿ. ಮೈಸೂರಿನ ಮಹಾರಾಜ ಗ್ರೌಂಡಲ್ಲಿ ಅವರ ಒಂದು ಪಾರ್ಥಿವ ಶರೀರವನ್ನು ಇಡಲಾಗಿತ್ತು. ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕರು ಕೂಡ ಬಂದು ದರ್ಶನ ಮಾಡಬಹುದಂತಹ ಅವಕಾಶವನ್ನು ನೀಡಲಾಗಿತ್ತು. ಅದರಂತೆ ಸಾಕಷ್ಟು ಅಭಿಮಾನಿಗಳು ಬಂದು ದರ್ಶನ ಮಾಡಿಕೊಂಡು ಹೋಗಿದ್ದಾರೆ. ನಾವು ಇಂದೂ ಕೂಡ ನೋಡೋಕ್ಕೆ ಸಾಧ್ಯವಾಗಿಲ್ಲ ಅಂತ ಹೇಳಿ ಅವ್ರು ಹೇಳ್ತಿದ್ರು. ಗಾಯಕಿಯ ಸಂಗೀತ ಏನಿದೆ ಅದರ ಒಂದು ಹಾಡು ಯಾವ ರೀತಿ ಹಾಡ್ತಿದ್ರು ಅಂತಂದ್ರೆ ಅವರು ಹಾಡಿನಲ್ಲಿಯೇ ಭಾವನೆಯನ್ನು ವ್ಯಕ್ತಪಡಿಸ್ತಿದ್ರು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.